ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಪ್ರಿಯಾ ಸೋಮೇಶ್. ಇವತ್ತು ಬಾಡಿ ಕಂಪ್ಲೀಟಾಗಿ ಹೀಟ್ ಆಗಿದ್ದರೆ ಏನೆಲ್ಲ ಸಮಸ್ಯೆಗಳಿದೆ, ಬಾಡಿನ ಹೇಗೆ ತಂಪಾಗಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಬಾಡಿ ಸಿಕ್ಕಾಬಟ್ಟೆ ಹೀಟ್ ಆದರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ನಿಮಗೆ ಹೊಟ್ಟೆ ಉರಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಇನ್ನೂ ಒಂದಷ್ಟು ಸಮಸ್ಯೆಗಳಿದೆ. ಸೊ ಸಿಂಪಲಾಗಿ ನಾನು ಹೋಮ್ ರೆಮಿಡೀಸಲ್ಲಿ ಯಾವ ರೀತಿಯಾಗಿ ನಮ್ಮ ಬಾಡಿಯನ್ನು ತಂಪಾಗಿಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮಂದಿರು ಹೇಳ್ತಾ ಇರ್ತಾರೆ, ಬಟ್ ಅದನ್ನು ಮಾಡಲ್ಲ. ಸೊ ಇವತ್ತು ನಾನು ಹೇಳ್ತೀನಿ, ನೀವು ಇದನ್ನು ಮಾಡಿ. ನಿಮ್ಮ ಬಾಡಿ ತಂಪಾಗಿರುತ್ತೆ, ನಿಮ್ಮ ಬಾಡಿ ಎಷ್ಟು ಕೂಲ್ ಆಗಿರುತ್ತೋ ಅಷ್ಟು ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಇದಾಗುತ್ತೆ, ಇಲ್ಲ ಅಂತಲ್ಲ, ಬಟ್ ಒಂದು ಬ್ಯಾಲೆನ್ಸ್ ಆಗಿರಬೇಕು. ಸಿಕ್ಕಾಬಟ್ಟೆ ಹೀಟ್ ಆದಾಗ ಏರ್ ಫಾಲ್ ಆಗೋದು, ಪಿಂಪಲ್ಸ್ ಆಗೋದು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಒಂದಷ್ಟು ಜನಕ್ಕೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ, ಅವ್ರ ಬಾಡಿ ಸಖತ್ ಹೀಟ್, ಅವರಿಗೆ ಗೊತ್ತೇ ಆಗಲ್ಲ ನನಗೆ ಯಾಕೆ ಪಿಂಪಲ್ಸ್ ಬರ್ತಿದೆ ಅಂತ. ಸಿಕ್ಕಾಬಟ್ಟೆ ಬಾಡಿ ಹೀಟ್ ಇದ್ರೂ ಕೂಡ ಇದೆಲ್ಲ ಆಗುತ್ತೆ. ಮೊದಲನೇದು ಬಂದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು ಎಳ್ನೀರನ್ನ ಕುಡಿತಾ ಬನ್ನಿ. ಇದು ತುಂಬ 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 ಒಳ್ಳೆಯದು. ನಿಮಗೆ ಬಾಡಿ ಹೀಟ್ ಕಡಿಮೆ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ನಿಮಗೆ ಏರ್ ಫಾಲ್ ಕಡಿಮೆ ಆಗುತ್ತೆ. ನೀವು ಹುಡುಗಿ ಆಗಿದ್ರೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಏನಾದರೂ ಬರ್ತಿದೆ ಅಂತಂದರೆ ಅದು ನಿಮಗೆ ತುಂಬ ಕಡಿಮೆ ಆಗುತ್ತೆ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದು ಚಿಯಾ ಸೀಡ್ಸ್, ಕಾಮ್ ಕಸ್ತೂರಿ ಬೀಜ ಅಂತ ಹೇಳ್ತಾರೆ. ಅದನ್ನು ನೀರಲ್ಲಿ ಹಾಕಿ 15 ನಿಮಿಷ ಅದನ್ನು ಕುಡಿಯೋಕ್ಕೆ ಹೋಗಬಾರ್ದು. 15 ನಿಮಿಷ ಆದಮೇಲೆ ಆ ನೀರನ್ನು ನೀವು ಕುಡಿತಾ ಬಂದರೆ, ಅಂದರೆ ಓಲ್ ಡೇ ನೀವೊಂದು ಬಾಟಲ್ ತೊಗೊಳ್ಳಿ, ಆ ಬಾಟಲಿಗೆ ಒಂದು ಚಮಚದಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಳ್ಳಿ, ಹಾಕ್ಬಿಟ್ಟು ಫುಲ್ ನೀರನ್ನ ಫಿಲ್ ಮಾಡಿಬಿಟ್ಟು ಇಟ್ಬಿಡಿ. ನೀವು ಅದನ್ನು ಒಂದು 15 to 20 ಮಿನಿಟ್ಸ್ ಆದಮೇಲೆ ನೀರನ್ನ ಕುಡಿಯೋಕ್ಕೆ ಶುರು ಮಾಡಿ. ಅದು ಬಬಲ್ ಥರ ಆಗಿರುತ್ತೆ. ಓಲ್ ಡೇ ನೀವು ಅದನ್ನು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಬಾಡಿ ತಂಪಾಗಿರುತ್ತೆ. ಇದು 2ನೇ ಟಿಪ್ಪು. 3ನೇ ಟಿಪ್ ಬಂದು ಮಜ್ಜಿಗೆ ಕುಡೀರಿ. ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ತುಂಬ ಕಡೆ ಈ ಮಟ್ಕೆಗಳಲ್ಲಿ ಮಜ್ಜಿಗೆ ಮತ್ತು ರಾಗಿ ಅಂಬಲಿನ 10 ರೂಪಾಯಿ ಮಾರ್ತಾ ಇರ್ತಾರೆ. ಅದು ಇದು ಜಂಕ್ ಫುಡ್ ತಿನ್ನೋ ಬದಲು 10 ರೂಪಾಯಿ ಕೊಟ್ಟು ರಾಗಿ ಅಂಬಲಿ ಅಥವಾ ಮಜ್ಜಿಗೆನ ನೀವು ಕುಡಿಬಹುದು. ಇದನ್ನು ನೀವು ಮಾಡಬಹುದು. ರಾಗಿ ಮುದ್ದೆ ತಿನ್ನಬಹುದು. ಅಮ್ಮ ಮನೇಲಿ ರಾಗಿ ಅಂಬಲಿ ಮಾಡ್ತಾರೆ, ಅದನ್ನು ತಿರಸ್ಕಾರ ಮಾಡಿದರೆ ದಯವಿಟ್ಟು ಇದನ್ನು ಸೇವಿಸಿ. ಇದನ್ನು ಮಾಡಿದ್ರೆ ಸಾಕು, ನಿಮ್ಮ ಬಾಡಿ ಎಷ್ಟೇ ಹೀಟ್ ಇದ್ದರೂ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ತುಂಬ ಜನ ಚಿಕನ್ ಅಡಿಕ್ಟ್ ಆಗಿರ್ತಾರೆ. ಚಿಕನನ್ನು ಜಾಸ್ತಿ ತಿನ್ನೋರು, ನಾನ್ ವೆಜಿಟೇರಿಯನ್ಸು. ಬಟ್ ತಿನ್ನಬೇಡಿ ಅಂತ ಹೇಳಲ್ಲ. ನಿಮ್ಮ ಬಾಡಿ ಸಿಕ್ಕಾಬಟ್ಟೆ ಹೀಟ್ ಆಗ್ತದೆ, ಹೇರ್ ಫಾಲ್ ಸಿಕ್ಕಾಬಟ್ಟೆ ಆಗ್ತದೆ, ಪಿಂಪಲ್ಸ್ ಸಿಕ್ಕಾಬಟ್ಟೆ ಆಗ್ತಾಯಿದೆ ಅಂತಂತಂದರೆ ನೀವು ಸ್ವಲ್ಪ ನಾನ್ ವೆಜ್ಜಲ್ಲಿ ಚಿಕನನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ನೀವು ಬೇಕಾದರೆ ಫಿಶ್ ತಿನ್ಬೋದು. ಫಿಶ್ಶು ಸ್ವಲ್ಪ ಬಾಡಿಗೆ ತಂಪು, ಬಟ್ ಚಿಕನನ್ನು ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ನೀವು ರಾತ್ರಿ ಹೊತ್ತು ಬೇಕಂದರೆ ಒಂದಿಷ್ಟು ಹೆಸರು ಕಾಳನ್ನು ನೆನೆ ಹಾಕಿ ನೀರಲ್ಲಿ, ಬೆಳಗ್ಗೆ ಎದ್ಬಿಟ್ಟು ಆ ಹೆಸರು ಕಾಳನ್ನ ತಿಂದರೆ ಸಾಕು, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಒಂದು, ನಿಮಗೆ ಈ ಪಿಂಪಲ್ಸ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಕಡಿಮೆ ಆಗುತ್ತೆ, ನಿಮ್ಮ ಬಾಡಿ ಎಷ್ಟೇ ಹೀಟ್ ಇದ್ದರೂ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ. ನೀವು ಹೆಸರು ಕಾಳು ಪಾಯಸ ಮಾಡ್ಕೋಬಹುದು. ಅವಾಗವಾಗ ಹೆಸರು ಕಾಳನ್ನ ಒಂದು 3 hours ನೆನೆ ಹಾಕಿ ಒಂದು 7-8 ವಿಷಲ್ನ ಓಡಿಸಿದ್ರೆ ಕುಕ್ಕರಲ್ಲಿ ಆ ಪಾಯಸ ಮಾಡ್ಕೊಂಡು ತಿನ್ಬೋದು. ಒಂದು ಸ್ವಲ್ಪ ಬೆಲ್ಲ ಹಾಕಿ, ಜಾಸ್ತಿ ಸ್ವೀಟನ್ನ ಆ್ಯಡ್ ಮಾಡ್ತಾರೆ. ಒಂದಷ್ಟು ಜನಕ್ಕೆ ಸ್ವೀಟ್ ತಿನ್ನಬಾರ್ದು ಅಂತಿದ್ರೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಪಾಯಸ ಥರ ಮಾಡ್ಕೊಂಡು ತಿನ್ನೋದ್ರಿಂದನೂ ಕೂಡ ನಿಮಗೆ ಬಾಡಿ ಹೀಟ್ ಏನಿದೆ ಅದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಸೊಪ್ಪು, ತರಕಾರಿಗಳು ಇದನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ವೆಜಿಟೇಬಲ್ ಸಲಾಡ್ ಆಗಿರಬಹುದು, ಫ್ರೂಟ್ಸ್ನ ಜಾಸ್ತಿ ತಿನ್ನಿ, ವಾಟರ್ ಜಾಸ್ತಿ, ನೀರು ಜಾಸ್ತಿ ಕುಡೀರಿ. ಬೆಳಗಿಂದ ಸಂಜೆವರೆಗೂ ಕೆಲವರು ಬರೀ ಊಟ ಮಾಡುವಾಗ ಒಂದೊಂದು ಗುಡ್ ಕುಡಿತಾರೆ. ಅದರಲ್ಲಿ ನಾನು ಒಬ್ಬಳು. ನಾನು ಜಾಸ್ತಿ ನೀರೇ ಕುಡಿತಾ ಇರಲಿಲ್ಲ. ಡಾಕ್ಟರ್ ನನಗೆ ಯಾವಾಗ ಹೇಳಿದ್ರು ಅವಾಗಿಂದ ಸ್ವಲ್ಪ ನೀರು ಕುಡಿತಾ ಇದ್ದೀನಿ. ಬಟ್ ತೀರಾ ಅಲ್ಲ. ಚಳಿಗಾಲದಲ್ಲಂತೂ ನಾನು ನೀರೇ ಕುಡಿಯೋಲ್ಲ ನಾರ್ಮಲಾಗಿ. ಬಟ್ ಏನು ಹೇಳ್ತಾರೆ ಅಂದರೆ, ಚಳಿಗಾಲದಲ್ಲಿ ಯಾರು ಜಾಸ್ತಿ ನೀರು ಕುಡಿಯೋಲ್ವೋ ಕಿಡ್ನಿ ಸ್ಟೋನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಕಿಡ್ನಿ ಸ್ಟೋನ್ ಬಂದರೆ ಗೊತ್ತಾಗುತ್ತೆ ಹೊಟ್ಟೆ ನೋವು ಯಾವ ಲೆವೆಲಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಬೆಳಗಿಂದ ರಾತ್ರಿವರೆಗೂ ಅಟ್ಲೀಸ್ಟ್ 4-5 o'clockವರೆಗೂ ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಜಾಸ್ತಿ ನೀರು ಕುಡಿದ್ರೆ ನೈಟ್ ಫುಲ್ಲು ಬಾತ್ರೂಮಲ್ಲಿ ಇರಬೇಕಾಗುತ್ತೆ, ವಾಶ್ರೂಮಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಒಂದು 3 o'clock 4 o'clock ತನಕ ಚೆನ್ನಾಗಿ ನೀರು ಕುಡೀರಿ, ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ರಾಗಿ ಅಂಬಲಿ ಕುಡೀರಿ, ರಾಗಿ ಮುದ್ದೆ ತಿನ್ನಿ, ಚಿಕನನ್ನು ಆದಷ್ಟು ಅವಾಯ್ಡ್ ಮಾಡಿ, ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನಿ, ಸೊಪ್ಪು ತರಕಾರಿಗಳನ್ನ ತಿನ್ನಿ, ಜಾಸ್ತಿ ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಇದನ್ನೆಲ್ಲ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್, ಹೇರ್, ಇನ್ನರ್ ಬ್ಯೂಟಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಏನಾದರೂ ಬೇಕು ಅಂತಂದರೆ ಇದೇ ಪೇಜಲ್ಲಿ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಎಲ್ಲನೂ ಇದೆ. ಒಂದ್ಸಲ ನೀವು ಚೆಕ್ ಮಾಡಬಹುದು. ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡೀರಿ, ಮನೆ ಊಟ ಮಾಡಿ 8 ಗಂಟೆಗಳ ಕಾಲ ಆರಾಮಾಗಿ ನಿದ್ರೆ ಮಾಡಿ ಅಂತ ಹೇಳ್ತೇನೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.